ಸಿನಿಮಾನಲ್ಲೂ ಕೂಡ ಒಂದು ಬಹಳ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನಲ್ಮೆಯ ಸ್ವಾಗತ. ಇದರಲ್ಲಿ ಟೀಸರ್ ಸಮಯದಲ್ಲಿ ನಾವು ನನ್ನ ಲೆಕ್ಕದಲ್ಲಿ ಏನು ಹೇಳ್ಬಾರ್ದು ಅಂತ ಅನಿಸ್ತದೆ. ಯಾಕೆಂದ್ರೆ ಎಲ್ಲಾ ಸಿನಿಮಾಗಳಿಗೆ ಹೋದಾಗ ನಾವು ಯಾರು ಏನೂ ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಆದ್ರೆ ನನ್ನ ಪ್ರೋಟೋಕಾಲ್ ಏನು ಚೇಂಜ್ ಆಗಲ್ಲ. ನನ್ನ ರಿಪೇರಿ ಕೆಲಸ ಏನಿದೆಯೋ ಆ ರಿಪೇರಿ ಕೆಲಸ ಪಕ್ಕಾ ಇದೆ. ಕೂಡ ಒಂದು ಪ್ಲಾಟ್ಫಾರ್ಮ್ ಬೇಕು ನಮ್ಮ ಟೀಸರು, ಟ್ರೇಲರು, ನಮ್ಮ ಹಾಡುಗಳನ್ನ ಹಾಕ್ಲಿಕ್ಕೆ. ಅದೊಂದು ದೊಡ್ಡ ಕಂಪನಿ ನಮ್ಮ ಕೈ ಹಿಡಿದ್ರೆ ಕಾಲ್ಭಾಗ ಸಿನಿಮಾ ಗೆದ್ದ ಹಾಗೆ ಅನ್ನೋದು ನನ್ನ ಭಾವನೆ. ಎಲ್ಲ ಪತ್ರಿಕಾ ಸಾರ್ಗೂ ನಮಸ್ಕಾರ. ನನ್ನ ಜೀವನದಲ್ಲಿ 40 ವರ್ಷ ಸಿನಿಮಾ ಇಂಡಸ್ಟ್ರಿ ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಇದು ವಿಭಿನ್ನವಾದ ವೇದಿಕೆ, ವಿಭಿನ್ನವಾದ ವಾತಾವರಣ. ಪರಿವರ್ತನೆಯೇ ಜಗದ ನಿಯಮ. ಸೊ ಆ ಪರಿವರ್ತನೆಗಾಗಿ ಸಿನಿಮಾ ಮಾಡಿದ್ದೀರಾ ನೀವು ದಿನೇಶ್ ಅವರೇ. ದಿನೇಶ್ ಅಲ್ಲ ನಿಮ್ಮ ಹೆಸರು? ಸೂರ್ಯಣ್ಣ. ಆಕ್ಚುಲಿ ನಾನು ಬಹಳ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. 2-3 ಸಲ ಬಂದು ಹೋಗಿದ್ರು ಸೂರ್ಯಣ್ಣ ಆಫೀಸ್ಗೆ. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಈ ತರ ಭೂಗತ ದೊರೆಗಳ ಸಂಬಂಧಪಟ್ಟಂತ ಒಂದು ಸಿನಿಮಾ ಒರಿಜಿನಲ್ ಆಗಿ ಓಮ್ನಲ್ಲಿ ಹೆಂಗಿತ್ತು ಆ ರೀತಿ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ, ನಾನು ಬಂದ ಮೇಲೆ 2-3 ಸಲ ಅವ್ರು ಸಿಕ್ಲಿಲ್ಲ. ನಾನು ಅದು ನಿಜ, ಬಹಳ ಬಿಸಿ ಇದ್ದೆ. ನಮ್ಮ ಹುಡುಗರು ಟೀಸರ್ ಎಲ್ಲ ನೋಡಿದ್ರು, ನಮ್ಮ ಸ್ಟಾಫ್ ನೋಡ್ಬಿಟ್ಟು ಇಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಇದು, ಈ ಸಿನಿಮಾ ಮಾಡ್ಬೋದು, ಇದು ನಿಜವಾಗ್ಲೂ ಒಂದು ಶಬ್ದ ಆಗುತ್ತೆ, ಅದೇ ನಮ್ಮ ಗಾಂಧಿನಗರ ಸ್ಟೈಲಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಶಬ್ದ ಆಗುತ್ತೆ ಅಂತ. ಸರಿ, ಶಬ್ದ ಆಗುತ್ತೆ ಅಂತ ಆಯ್ತಪ್ಪ ಅವ್ರು ಎನ್ಕರೇಜ್ ಮಾಡಿ ಅಂತ. ಸರಿ, 2ನೇ ಸಿಟ್ಟಿಂಗ್ ಬಂದಾಗ ಅವ್ರು ಮಾತಾಡೋವಾಗ ಇವಾಗ ಏನು ಎಮೋಷನಲ್ ಮಾತಾಡೋದು ಅದೇ ರೀತಿ ಎಮೋಷನಲ್ ಆಗಿ ಮಾತಾಡಿದ್ರು. ದೇಹ ದೊಡ್ಡದು, ಒಂಥರ ಹಿಮಾಲಯ ದೇಹ, ಹಾಗೆ ಯಾರು ಕಂಡುಬಿಡೋದು ಬೇಡ. ಬಟ್ ಹೃದಯ ಬಹಳ ಸಣ್ಣ ಮಗು ಹೃದಯ ಅವರಿಗೆ. ಮಾತಾಡ್ತಾ ಬಹಳ ಎಮೋಷನಲ್ ಆದ್ರು. ಮಾತಿಗೆ ಇದು ಹಿಂದಿನ ಪಿಕ್ಚರ್ ಕತೆ ಹೇಳೋರು ಏನಾಯ್ತು ಅಂತ. ಸೊ ಅದನ್ನ ನಾನು ಹೇಳ್ಬೋದಾ? ಸೊ ಬಹಳ ಕಷ್ಟಪಟ್ರು ಆ ಸಿನಿಮಾ ಮಾಡಿ. ಕಣ್ಣಲ್ಲಿ ನೀರು ಬಂತು. ನಾನು ಅವರಿಗೆ ಎಲ್ಲರೂ ಎಮೋಷನಲ್, ನಾನು ಸ್ವಲ್ಪ ಎಕ್ಸ್ಟ್ರಾ ಎಮೋಷನಲ್, ಎಕ್ಸ್ಟ್ರಾ ಸೆಂಟಿಮೆಂಟಲ್. ನಾನು ಏನ್ ಮಾಡೋದು? ಸೊ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ಅವ್ರು ಬೆಳೆದ್ ಬಂದ ದಾರಿ, ಅವ್ರ ಮನೆಯಲ್ಲಿ ಎಲ್ಲ ಕೇಳ್ತಾ ಇದ್ದೆ. ನಾ ಬರೀ ಬಂದಾಗ ನಿರ್ಮಾಪಕರ ಹತ್ರ ಬಿಸ್ನೆಸ್ಸೇ ಮಾಡಲ್ಲ. ನಾನು ಬಿಸ್ನೆಸ್ 2 ನಿಮಿಷ ವ್ಯಾಪಾರ, ಬಟ್ ಬೇರೆ ವಿಚಾರಗಳು ಜಾಸ್ತಿ ಮಾತಾಡ್ತಾ ಇದ್ದೆ. ಅವಾಗ ನನ್ಗೆ ತುಂಬಾ ನೋವಾಯ್ತು. ಅವ್ರ ಮಾತು, ಅವ್ರ ಮುಗ್ಧತೆ, ಅವರು ನಡ್ಕೊಂಡಿದ್ದ ರೀತಿ ಎಲ್ಲ. ಸರಿ, ನಿಮ್ಗೆ ಏನಾಗ್ಬೇಕು ಹೇಳಿ ಅಂದೆ. ಸರಿ, ಇದು ಆಡಿಯೋ ರೈಟ್ಸ್ ನೀವು ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ, ಒಂದು ಒಳ್ಳೆ ಮೊತ್ತ ಕೊಟ್ಟಿದ್ದೀರಿ, ಹೃದಯಪೂರ್ವಕವಾಗಿ ಕೊಟ್ಟಿದ್ದೀರಿ, ನೀವು ದುಡ್ಡು ಮಾಡಬೇಕು ಅಂತ. ಟು ಎನ್ಕರೇಜ್ ಸೂರ್ಯ ಅವರಿಗೆ. ಈ ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಂದ್ರ ಅವರು ಅವಾಗ ಚೆನ್ನಾಗಿ ಹೇಳಿದ್ರು, AR ರೆಹಮಾನ್ ಅಂತ. 25-30 ವರ್ಷದಿಂದ ಪರಿಚಯ ಅವರು. ಆಕ್ಚುಲಿ ಅವ್ರಿಗಿರೋ ಟ್ಯಾಲೆಂಟ್ ಅದ್ಭುತವಾದ ಟ್ಯಾಲೆಂಟ್. ಅದು ಯಾಕೋ ಸರಸ್ವತಿ ಇದ್ದಾರೆ, ಲಕ್ಷ್ಮಿ ಯಾಕೋ ಹತ್ರ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತಿಲ್ಲ ನಾಳೆ ನೀವು ಪ್ರೂವ್ ಮಾಡ್ತೀರಾ ಸರ್. 4-5 ಹಾಡಿದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಹಾಡುಗಳು. ಈ ರೆಕಾರ್ಡಿಂಗು ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅವ್ರು ನೆನೆಸ್ಕೊಳ್ಳಬೇಕು. ಅದರಲ್ಲಿ ನಮ್ಮ ಉಮೇಶ್ ಸರ್ ಇಲ್ಲಿರೋದು ಜೊತೆಲಿ ಆತ್ಮೀಯ ಸ್ನೇಹಿತರು ನನಗೆ. ಸೊ BK ಶಿವರಾಮ್ ಸಾಹೇಬರು, ಅಶೋಕ್ ಕುಮಾರ್ ಜಿ, ನಾಗರಾಜ್ ಸರ್, ಅಂದ್ರೆ ದೊಡ್ಡಲ್ಲಿ 77 ಬ್ಯಾಚ್ ಎಲ್ಲ ನನಗೆ ಬಹಳ ಹತ್ರ. ಹೆಂಗೆ ಅಂತಂದ್ರೆ ಪೈರಸಿ ರೈಡ್ ಮಾಡಕ್ ಹೋಗ್ತಾ ಇದ್ದ. ಅವಾಗ ಪೊಲೀಸವ್ರು ಇಲ್ಲದೆ ನಾವು ಪೈರಸಿ ರೈಡ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಬಹಳ ಹತ್ತಿರದ ನಂಟು. ಸೊ ಅವಾಗ ಬಹಳ ಹೆಸರುಗಳು ಕೇಳ್ತಾ ಇದ್ದೆ. ಸೊ ಎಲ್ಲರೂ ಇಲ್ಲಿ ನೋಡುವಂಗಾಯ್ತು. ನಾನು ಯಾವತ್ತೂ ನೋಡಿರ್ಲಿಲ್ಲ, ನನ್ಗೆ ಗೊತ್ತಿಲ್ಲ. ಸೊ ನಾವು ಸಂಗೀತ ಕ್ಷೇತ್ರದಲ್ಲಿ ಇರೋದು ಆ ಲೋಕನೇ ಬೇರೆ, ಈ ಲೋಕನೇ ಬೇರೆ. ಬಟ್ ಈ ಲೋಕದಲ್ಲೂ ಕೂಡ ಜೀವ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಜೀವನೂ ಇದೆ, ಒಳ್ಳೆತನೂ ಇದೆ. ಪರಿವರ್ತನೆಯೇ ಜಗದ ನಿಯಮ. ಎಲ್ಲರೂ ಒಳ್ಳೆಯವರು, ಮುಕ್ತ, ಯಾರು ಕೆಟ್ಟವರಿಲ್ಲ. ಯಾರು ಮಿನಿಸ್ಟ್ರುಗಳು, MLAಗಳು, ಇಲ್ಲ ಲಹರಿ ಬೇಲು ಮತ್ತೆ ಇನ್ನೊಂದು ಕೆಟ್ಟ ಹೆಸರು ಮಾಡ್ಬೇಕಂತ ಯಾರು ಬರಲ್ಲ. ಬೆಳೀತಾ ಏನೋ ಕೆಲವು ಟೈಮಲ್ಲಿ ಆಗ್ಬಿಡುತ್ತೆ. ಬಟ್ ಈ ಪ್ರಯತ್ನ ಅಂತೂ ಅದ್ಭುತವಾದ ಪ್ರಯತ್ನ ಮಾಡಿದಿರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಪಿಕ್ಚರ್ ಸೂಪರ್ ಹಿಟ್ ಆಗಲಿ. ನಿಮ್ಮ ಮನೆ 2 ಅಂತಸ್ತಲ್ಲ, 7 ಅಂತಸ್ತಿನ ಮನೆ ಕಟ್ಟಿ ದೇವ್ರು ಒಳ್ಳೇದು ಮಾಡ್ಲಿ. ಬಂದಿರೋ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಉಮೇಶ್ ಸಾಹೇಬ್ರ ಬಗ್ಗೆ ಹೇಳಲೇಬೇಕು. ಶಾರ್ಪ್ ಶೂಟರ್ಸ್ ಅಂತ 77 ಬ್ಯಾಚ್ ಮತ್ತೆ ಉಮೇಶ್ ಸಾಹೇಬ್ರು. ಇವು ಹೆಸರುಗಳು ಕೇಳಿದ್ರೇನೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಆ ಪೊಲೀಸಿಗೆ ಬೇರೆ, ಇವತ್ತಿರೋ ಪೊಲೀಸಿಗೆ ಬೇರೆ. ಏನಾಗಿದೆಯೋ ಗೊತ್ತಿಲ್ಲ. ಅದೇ ಮಾತಾಡ್ತಾ ಇದೆ ಸಾಹೇಬ್ರಿಗೆ. ಎಲ್ಲಿ ಸರ್ ಆ ಗದ್ದು ಅಲ್ಲಿ ಅವಾಗಿದ್ದಂತ ಕೆಪ್ಪಯ್ಯ ಸಾಹೇಬ್ರು, ಮರಿಸ್ವಾಮಿ ಸಾಹೇಬ್ರು, IPS ಆಫೀಸರ್ ಅವ್ರು ಹೆಸರುಗಳು ಕೇಳಿದ್ರೇನೆ, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್, DYSP ಅಂತ ಅವ್ರ ಹೆಸರು ಹೇಳ್ತಾ ಇದ್ದಕ್ಕೆ
ಕಂಪ್ಲೀಟ್ ಶಾಂತ ಆಗ್ಬಿಡೋರು. ಆ ತರ ಪೊಲೀಸಿಂಗ್ ಮತ್ತೆ ಕರ್ನಾಟಕದಲ್ಲಿ ಬರಲಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ನಮ್ಮ ಸಿನಿಮಾ ತಂಡಕ್ಕೆ ನಮಸ್ಕಾರ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ ಆಗಿದೆ. ತುಂಬ ಖುಷಿ ಇದೆ ಆ್ಯಂಡ್ ಬಿಟ್ ನರ್ವಸ್ ಆಲ್ಸೋ. ಎನಿವೆ, ಆ್ಯಕ್ಚುಲಿ ಸೂರಿ ಸರ್ ತುಂಬ ಹೇಳ್ತಿರ್ತಾರೆ, ಎಲ್ಲ ಹಿರಿಯರಿಗೆ ನಮ್ಮ ಸಿನಿಮಾಗೆ ಅಪ್ರೋಚ್ ಮಾಡಕ್ಕೆ ಬಂದಾಗ ಅವರ ಸಹಕಾರ ಆಗಿರ್ಬೋದು, ಅವರ ಸಪೋರ್ಟ್ ಆಗಿರ್ಬೋದು, ನಮ್ಮ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಮ್ಮ ಸಿನಿಮಾಗೆ ನಿಂತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ಸೂರಿ ಸರ್ ಬಗ್ಗೆ ಹೇಳಲೇಬೇಕು, ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್. ಆ್ಯಕ್ಚುಲಿ ಮೊನ್ನೆ ನನಗೆ ಸಿನಿಮಾ ಶೂಟಿಂಗ್ ಬಂದಾಗಿತ್ತು. ಒಂದು 3-4-5 ಮಂತ್ಸಲ್ಲೆಲ್ಲ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್. ಸರ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಎಲ್ಲ ಸಿನಿಮಾ ತಂಡಕ್ಕೆ, ಡಿರೆಕ್ಷನ್ ಡಿಪಾರ್ಟ್ಮೆಂಟ್, ಟೆಕ್ನಿಷಿಯನ್ಸ್ಗೆ, ನಮ್ಮ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಇದರಲ್ಲಿ ಶ್ರೀ ಅನ್ನುವಂತಹ ಪಾತ್ರ ಕೊಟ್ಟಿದ್ದಾರೆ, ಬಹಳ ಅದ್ಭುತವಾದಂತಹ ಪಾತ್ರ. ಆ್ಯಂಡ್ ಇದ್ರಲ್ಲಿ ಒಂದು ಮೆಸೇಜ್ ಏನಂತ ಅಂದರೆ, ಪ್ರೀತಿಸೋರ್ಗೋಸ್ಕರ ಹೆದರ್ಕೊಂಡು ಹಿಂದೆ ಸರಿಯೋರು ಇದ್ದಾರೆ, ಅವ್ರಿಗೆ ಏನೂ ಆಗಬಾರ್ದು ಅಂತ. ಅದೇ ಪ್ರೀತಿಸೋರ್ಗೆ ಏನಾದರೂ ಆಪತ್ತು ಬರುತ್ತೆ ಅಂದರೆ ಹೀರೋ ಥರ ನಿಂತು ಹೋರಾಡುವಂತಹ ಎಲ್ಲ ಸಾಮಾನ್ಯ ಪ್ರಜೆಯಲ್ಲೂ ಆ ಶಕ್ತಿ ಇರುತ್ತೆ ಅನ್ನೋದು ಒಂದು ಮೆಸೇಜ್ ಸಹ ಇದೆ. ಒಂದು ಫ್ಯಾಮಿಲಿ ಬಾಂಡಿಂಗ್ ತೋರಿಸುವಂತಹ ಕತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ನನ್ನ 4ನೇ ಸಿನಿಮಾ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್. ಆಕ್ಚುಲಿ ಸೂರಿ ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ ತುಂಬಾ ಡೆಡಿಕೇಟ್ ಮಾಡಿದ್ದಾನೆ, ತುಂಬಾ ಸಫರ್ ಮಾಡಿದ್ದಾನೆ. ನಾವೆಲ್ಲ ಅವನ್ನ ಕೈ ಹಿಡ್ದು ಎದ್ದೋಳ್ಸೋಣ. ಆಲ್ ದ ಬೆಸ್ಟ್ ಸೂರಿ. ಬೆತ್ತಲಾದ ಚಂದ್ರಮ ಅಂತ ಬಹಳ ಅದ್ಭುತವಾದ ಒಂದು ಗೀತೆಯನ್ನ ಅವರು ಆಕ್ಚುಲಿ ಬರೆದು ಹಾಡಿಸಿದ್ದಾರೆ ಅಶ್ವಥ್ ಅವ್ರ ಕೈಲಿ. ನಿಮ್ಗೆ ಸದಭಿರುಚಿ ಉಳ್ಳಂತಹ ಕೇಳುಗರಾಗಿದ್ರೆ ದಯವಿಟ್ಟು ಅದನ್ನು ಹೋಗಿ ಕೇಳಿ. ಅಂತಹ ನೂರಾರು ಗೀತೆಗಳ ಹಿಂದೆ ನಿಂತಿರೋರು ಇಂದ್ರ ಸರ್. ಸರ್, ನಮ್ಮ ಎಲ್ಲ ಸಂಗೀತ ಪ್ರಿಯರ ಆಶಯ ನೀವ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಈ ಸಿನಿಮಾ ಮುಖೇನ ನೀವ್ ಇನ್ನೊಂದು ಎತ್ತರದ ಸ್ಥಾನಕ್ಕೆ ಏರ್ತೀರಾ ಅನ್ನೋದು ನಾನು ನಿಮ್ಮ ಅಭಿಮಾನಿಯಾಗಿ ಹೇಳೋ ಮಾತು. ಓವರ್ ಟು ಯು ಸರ್, ದಯಮಾಡಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಹಾಡುಗಳ ತವರು ಮನೆ ಲಹರಿ. ಭಾರತೀಯ ಚಿತ್ರರಂಗದ ಆಡಿಯೋ ಕಂಪನಿಗಳ ಡಾನ್ ಲಹರಿ ವೇಲು ಸರ್ಗೆ ಮೊದಲಿಗೆ ನಮಸ್ಕಾರ. ಯಾಕಂದ್ರೆ ಹಾಡಾಗಿರೋದ್ರಿಂದ, ಸಂಗೀತ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಒಬ್ಬ ಕುರುಬರಹಳ್ಳಿ ಲೋಕಲ್ ಹುಡುಗ ಆಟೋ ಡ್ರೈವರ್ ಆಗ್ತಾರೆ. ಅದರ ನಂತರ ಸಹ ನಟನಾಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಹಿಂದೆ ನಿಂತು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ. ಲಿಂಗ ಮತ್ತೆ ಕಬಾಲಿ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾರೆ. ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ ಹಿಂದೆ ನಿಂತ್ಕೊಂಡು ಸಹ ನಟನಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಅವ್ರಿಗೊಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರ ಒಳಗಿದ್ದಂತ ಪ್ರತಿಭೆಯನ್ನ ಹೊರತರೋದಕ್ಕೆ ಆಗ ಅದಕ್ಕೆ ನಿಲ್ಲೋದು ಇಲ್ಲೇ ಇದ್ದಾರೆ ನೋಡಿ. ಸಾಕ್ಷಾತ್ ದೇವತೆ ನೋಡ್ದಂಗಾಗುತ್ತೆ ನಮ್ಮ ಸೂರ್ಯಣ್ಣ ಅವರ ತಾಯಿ. ಅವ್ರು ನೋಡಿದ ತಕ್ಷಣ ಯಾವುದೋ KR ವಿಜಯ ನೋಡ್ದಂಗಾಗುತ್ತೆ. ಮೊಟ್ಟ ಮೊದಲನೇ ಸಲ ತಾಯಿಯವ್ರ ಜೊತೆ ಸೂರ್ಯಣ್ಣ ಅವರು ನನ್ನ ಸ್ಟುಡಿಯೋಗೆ ಬಂದಾಗ ಮೊಟ್ಟ ಮೊದಲು ಎಲ್ಲ ಮಾತುಕತೆ ಆಗಿದ ತಕ್ಷಣ ಅಳೋಕ್ ಶುರು ಮಾಡ್ಬಿಟ್ಟು, ಅವ್ರಿಗೆ ಏನ್ ಮಾಡಿದ್ರು ಅದನ್ನೇ. ಅಳೋಕ್ ಶುರು ಆದಾಗ ಮೊದಲು ಬರೋದೇ ನಮಗೆ ಭಯ. ಹತ್ತಿದ ತಕ್ಷಣ ಏನನ್ಸು ಸರ್, ಈ ಸಿನಿಮಾ ಹಾಡುಗಳನ್ನ ಚೆನ್ನಾಗಿ ಮಾಡ್ಬೇಕು. ಅಲ್ಲೇ ಬಂದ್ಬಿಡ್ತು ಭಯ. ಇವ್ರು ಅಳು ನೋಡಿದ್ರೆ ಶುರು ಆಗ್ಬಿಡ್ತು. ಅದು ಮೊದಲನೇ ಚಿತ್ರ, ಮಾರಿಗುಡ್ಡದ ಗಡ್ಡದಾರಿಗಳು. ಆ ಚಿತ್ರನ ಆಯ್ತು. ಅವರಲ್ಲಿ ಒಂದು ಸಮಸ್ಯೆ ಇದೆ. ಒಂದು ಏನಂದ್ರೆ, ಅವರ ಭಾಷೆ ಇದೆಯಲ್ಲ, ಅದ್ರ ಗ್ರಾಮರ್ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಸಿನಿಮಾ ಮಾಡೋ ಗ್ರಾಮರ್ ಸಿದ್ಧಿಸ್ಬಿಟ್ಟಿದೆ. ಸಿನಿಮಾದೊಂದು ಗ್ರಾಮರ್ ಇದೆಯಲ್ಲ, ಆ ಮೇಕಿಂಗ್ ಗ್ರಾಮರ್ ಏನಿದೆ, ನಾನು ಮೊದಲೆಲ್ಲ ನಿಮ್ಗೆಲ್ಲ ಏನೇನ್ ಡೌಟ್ ಬಂದಿದೆಯೋ ಅದೆಲ್ಲ ನನಗೆ ಬಂದಿತ್ತು ಅವ್ರು ನೋಡಿದಾಗ. ಆದ್ರೆ ಸಿನಿಮಾ ಮೇಕಿಂಗ್ ವಿಷಯದಲ್ಲಿ ನಾನು ನೋಡ್ತಾ ಹೋದಾಗ, ಮಾರಿಗುಡ್ಡದ ಗಡ್ಡದಾರಿಗಳು ಇರ್ಬೋದು, ಸಾಕಷ್ಟು ಜನ ನೋಡೋಕ್ಕಾಗಿಲ್ಲ ಅನ್ಸುತ್ತೆ. ಅದನ್ನ ನೋಡಿದಾಗ್ಲೇ ಅವ್ರ ಮೇಲೆ ನನ್ ನಂಬಿಕೆ ಬಂತು. ಹೌದು, ಇವ್ರು ಮಾತಾಡಕ್ ಬರಲ್ಲ, ಮಾತಾಡಿದವರೆಲ್ಲ ಕೆಲಸ ಮಾಡಲ್ಲ, ಇವ್ರು ಕೆಲಸ ಮಾಡಕ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಆ ಸಿನಿಮಾ ತ್ರಿವೇಣಿ ಥಿಯೇಟರ್ ನಲ್ಲಿ ಒಂದು 3-4 ದಿನ ಕಳೆದಿದೆ. ಸೂರ್ಯಣ್ಣ ಅವರು ನಾನೆಲ್ಲ ಕೂತ್ಕೊಂಡಿರ್ತೀವಿ. ಅವರು ಮತ್ತೆ ಅದೇ ಅಳು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಗ್ಬೋದು, ಯಾಕೆಂದ್ರೆ ಸಾಕಷ್ಟು ದುಡ್ಡು ತರೋದು ಗೊತ್ತಿದೆ ನಿಮ್ಗೆ ಸಿನಿಮಾಗೆ. ಅವರ ತಂದೆ ತಾಯಿ ಎಲ್ಲ ಅವ್ರು ಕೂಡಿಟ್ಟಂತ ದುಡ್ಡು ಎಲ್ಲ ತಂದು ಮಗನ್ನ ಆಸೆಗೆ ಹಿಂದೆ ಬೆಂಗಾವಲಾಗಿ ನಿಲ್ತಾರೆ. ಅದಾದ ನಂತರ ಅವರು ಅಲ್ಲಿ ಶುರು ಮಾಡಿದ್ದೇನೆ ಗೊತ್ತಾ, ಅಲ್ಲಿ ಒಂಥರ ಸೋಲು. ಅವರು ಸಿನಿಮಾ ಇವತ್ತು ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ. ಒಂದು ಸಿನಿಮಾನ
ಫಿನಿಶ್ ಮಾಡೋದಿದೆಯಲ್ಲ, ಕಂಪ್ಲೀಟ್ ಮಾಡೋದು ಬಹಳ ಕಷ್ಟವಾದ ಕೆಲಸ. ಎಂತೆಂಥ ದೊಡ್ಡವರೇನೆ ಇವತ್ತಿಗೂ ಒಂದು ಸಿನಿಮಾ ಮೇಕಿಂಗ್ ಅಥವಾ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೋ ಸಿನಿಮಾಗಳು ಡಬ್ಬದಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಆರಂಭ ಆಗಿ ನಿಂತೋಗಿದೆ, ಶುರುವಾಗಿ ನಿಂತೋಗಿದೆ. ಸೊ ಒಂದು ಸಿನಿಮಾನ ಒಂದಿಷ್ಟು ಸ್ಕೆಡ್ಯೂಲ್ ಹಾಕಿ ಅಷ್ಟರೊಳಗಡೆ ಸಿನಿಮಾ ಮಾಡೋ ಕಲೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಸಿದ್ಧಿಸ್ಬಿಟ್ಟಿದೆ. ಪ್ರತಿಯೊಂದು ವಿಭಾಗದಲ್ಲೂ ಅವ್ರು ಇರ್ತಾರೆ. ಈ ಸಿನಿಮಾದ ವಿಷಯಕ್ಕೆ ಬಂದಾಗ ಅವ್ರು ಅಲ್ಲೇ ಡಿಸೈಡ್ ಮಾಡಿದ್ರು, ತ್ರಿವೇಣಿ ಥಿಯೇಟರ್ ಎದುರುಗಡೆ, ಸರ್ ನಾನು ಇನ್ನೊಂದು ಸಿನಿಮಾ ಮಾಡಬೇಕು. ಆಗ್ಲೇ ಸಾಕಷ್ಟು ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ಡಿಸೈಡ್ ಮಾಡ್ತಾರೆ. ಅಂದ್ರೆ ಒಂದು ಸೋಲನ್ನ ಹೇಗೆ ಹೊಡಿಬೇಕು ಅನ್ನೋದನ್ನ, ಸೂರ್ಯ ಅಣ್ಣ ಅಂದ್ರೆ ಬರೀ ಸಿನಿಮಾ ಅಲ್ಲ, ಅದು ನಿಜವಾಗ್ಲೂ ಸೋಲನ್ನ ಹೇಗೆ ಮೆಟಲ್ ಮಾಡ್ಕೊಂಡು ಸೂರ್ಯನ ಹಾಗೆ ಪ್ರಜ್ವಲಿಸ್ಬೇಕು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ನೋಡಿದ್ದೀನಿ ಅವ್ರ ಜೊತೆಗೆ ನಿಂತು. ನಾನು ಅವ್ರನ್ನ ಹೆಚ್ಚಿಗೆ ಹೊಗಳ್ಬೇಕು ಅನ್ನೋಂಥದ್ದು ಏನಿಲ್ಲ, ಯಾಕಂದ್ರೆ ಆ ಮುಗ್ಧತೆಯಲ್ಲಿ ಅವ್ರಿಗಿರೋಂಥ ಪ್ರತಿಭೆಯಲ್ಲಿ ನಾನು ಈ ಸಿನಿಮಾನೆಲ್ಲ ಶಾರ್ಟ್ಸ್ ಎಲ್ಲ ನೋಡಿದಾಗ ನಮ್ಮ ಕ್ಯಾಮ್ರಾಮನ್ ಹಳ್ಳಿಕಟ್ಟಿ ಅವರು ಸರ್ ಬಹಳ ಅದ್ಭುತವಾಗಿ ಅವರು ತೋರಿಸಿದ್ದಾರೆ. ಹಾಗೆ ವಿಶ್ವಾಸ ಅವರು ಕೂಡ ಎಡಿಟಿಂಗ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಜಾಗವರ್ ಸಣ್ಣಪ್ಪ ಸರ್ ಅವರು ಕೂಡ. ಮತ್ತೆ ಈ ತಂಡದ ಮುಖ್ಯವಾದ ಶಕ್ತಿ ಏನು ಅಂತಂದ್ರೆ ನಮ್ಮ ರಂಜಿತ್ ಸರ್, ಮತ್ತೆ ವಿಶ್ವ ಮತ್ತೆ ಹಾಗೆ ಪ್ಯಾಥೋ ಪ್ರಜ್ಜು ಅಂತ ಇವರೆಲ್ಲ. ಸರ್ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. ಅದೇ ತಂಡಕ್ಕೆ ಯಾವಾಗ ಹಾಡುಗಳನ್ನ ಮಾಡಬೇಕು ಅಂತ ಅಂದಾಗ ನಮ್ಮ ಪ್ಯಾಥೋ ಪ್ರಜ್ಜು, ವಿಶ್ವ ಇವರೆಲ್ಲ ಸೇರಿ, ಇದು ಎಲ್ಲ ಇಡೀ ತಂಡದ ಶ್ರಮ ಈ ಹಾಡುಗಳಲ್ಲಿದೆ. ಯಾಕಂದ್ರೆ ಇವರು ಏನ್ ಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಿ ಬಂದಿದ್ರು. ಈ ಸಿನಿಮಾದಲ್ಲಿ 4 ಹಾಡುಗಳಿವೆ. ಒಂದು ಹಾಡು ಕೈಲಾಶ್ ಕೇರ್ ಹಾಡಿದ್ದಾರೆ, ಅದು ಮುಂಗುಂಡದ ಮಾದೇಶ್ವರ, ಒಂದು ಜನಪದ ಗೀತೆಯನ್ನ ಮತ್ತೆ ರೀಮಿಕ್ಸ್ ಮಾಡಿರೋ ತರ ಒಂದು ಹಾಡು. ಮತ್ತೆ ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಹಾಡಿದ್ದಾರೆ, ನೀನನ್ನ ದೇವತೆಯೇ ಅಂತ, ಬಹಳ ಮೆಲೋಡಿ ಟ್ರ್ಯಾಕ್ ಅದು. ಅದ್ರ ನಂತರ ಆಂಟೋನಿ ದಾಸ್ ಒಂದು ಗಾನ ತರದ ಒಂದು ಸಾಂಗ್ ಇದೆ, ಅದು ಬಹುಶಃ ಬರೋ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನ ಆಂಟೋನಿ ದಾಸ್ ಅವರು ಹಾಡಿದ್ದಾರೆ. ಸೊ ಹೀಗೆ ಇನ್ನೊಂದು ಹಾಡುಗಳನ್ನ ಪ್ರಜ್ಜುನೆ ಹಾಡಿದ್ದಾರೆ ಒಂದು ಹಾಡು, ಮತ್ತೆ ಕರಿಬಸವ ತಡಕಲ್ ಅವರು ಒಂದು ಹಾಡು ಹಾಡಿದ್ದಾರೆ. ಸೊ ಹೀಗೆ ಸಂಗೀತಮಯವಾಗಿ ಕೂಡ ಚಿತ್ರ, ಒಂದು ಆಕ್ಷನ್ ಚಿತ್ರದಲ್ಲಿ ಏನ್ ಬೇಕೋ ಆ ಸಂಗೀತಮಯವಾಗಿ ಕಟ್ಕೊಡುವಂತ ಪ್ರಯತ್ನ ಆಗಿದೆ. ಮತ್ತೆ ಇದರ ಹಿನ್ನೆಲೆ ಸಂಗೀತ ಮಾಡಿದಂತ ನಮ್ಮ ಗೆಳೆಯರು, ಅವ್ರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ ಸರ್. ಧನ್ಯವಾದಗಳು.